ಹುನ್ನಾರ, ಹಠವಾದಿ, ನೇರ ನುಡಿಯ ನೇತಾರ. ಮೈಸೂರಿನ ಹೌದು ಹುಲಿಯ ಅಂದ್ರೆ ಕರುನಾಡು ಕಂಡ ಹೆಮ್ಮೆಯ ರಾಜಕೀಯ ಮುತ್ಸದ್ದಿ ಸಿದ್ದರಾಮಯ್ಯ. ಅದೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿದ್ದು ಅವರ ಬಗ್ಗೆ ನಿಮಗೆಷ್ಟು ಗೊತ್ತೋ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಬಗ್ಗೆ ಗೊತ್ತಿಲ್ಲದೆ ಇರೋ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ ಬನ್ನಿ. ಜನನಾಯಕ, ಇದು ಜನಪ್ರಿಯ ರಾಜಕಾರಣಿಗಳ ಅನ್ಟೋಲ್ಡ್ ಸ್ಟೋರಿ. ಮೊದಲ ಬಾರಿಗೆ ಎಂಪಿಗೆ ನಿಂತು ಸೋತ್ರು. ಸೋಲನ್ನ ಗೆಲುವಾಗಿ ಪರಿವರ್ತಿಸಿ ಗೆದ್ದರು. ಸಿದ್ದರಾಮಯ್ಯ ಅಂದ್ರೇನೆ ಒಂದು ಬ್ರ್ಯಾಂಡ್. ಅವರ ರಾಜಕೀಯ ನಡೆಗೆ ಒಂದು ರೋಮಾಂಚಕ ಜರ್ನಿ. ಮೊದಲ ಬಾರಿಗೆ 1980ರಲ್ಲಿ ಎಂಪಿ ಎಲೆಕ್ಷನ್ಗೆ ನಿಂತಾಗ ಸೋಲನ್ನ ಅನುಭವಿಸಿದ್ರು. ಆದರೆ ಆ ಸೋಲು ಎಂಬ ಪಾಠ ಅವರಲ್ಲಿ ಇನ್ನಷ್ಟು ಶಕ್ತಿ ತುಂಬಿತು. ಗೆಲ್ಲಬೇಕು, ಗೆದ್ದು ತೋರಿಸಬೇಕು ಎಂಬ ಹಠ ತುಂಬಿತು. ಇನ್ನಷ್ಟು ಧೈರ್ಯವನ್ನು ತುಂಬಿತ್ತು, ಮತ್ತಷ್ಟು ಹುಮ್ಮಸ್ಸನ್ನು ತುಂಬಿತ್ತು. ಜಯವೇ ನಿನದು, ಜಯಿಸೋ ನಾಯಕ. ಲೋಕಸಭೆಯ ಚುನಾವಣೆಯಲ್ಲಿ ಅವರು ಕಂಡ ಮೊದಲ ಸೋಲು ಅವರನ್ನ ಮತ್ತಷ್ಟು ಜನರ ಜೊತೆ ಬೆರೆಯುವಂತೆ ಮಾಡಿತು. ಜನಸೇವೆಯನ್ನೇ ಮೂಲ ಮಂತ್ರವನ್ನಾಗಿಸಿ ಅದನ್ನೇ ಸಿದ್ಧ ಸೂತ್ರವನ್ನಾಗಿ ಪರಿವರ್ತಿಸಿ ಗೆಲುವಿನ ಬಾವುಟ ಹಾರಿಸಿದ್ರು ಡೇರಿಂಗ್ ಅಂಡ್ ಡ್ಯಾಶಿಂಗ್ ಸಿದ್ದರಾಮಯ್ಯ. ಜನರ ಸಮಸ್ಯೆಗಳು ತಮ್ಮ ಸ್ವಂತ ಸಮಸ್ಯೆ ಎನ್ನುವ ರೀತಿಯಲ್ಲಿ ಜನಸೇವೆಗೆ ಮುಂದಾದ ಸಿದ್ದರಾಮಯ್ಯ ಅವರಿಗೆ ಜನಾದೇಶವೇ ಮುಂದೊಂದು ದಿನ ಶ್ರೀರಕ್ಷೆಯಾಯಿತು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂತೆ ಸಿದ್ದರಾಮಯ್ಯನವರಿಗೂ ಸಹ ಅದೇ ಜನರ ಆಶೀರ್ವಾದ ಇಂದಿಗೂ ಎಂದೆಂದಿಗೂ ಅವರನ್ನ ದೇಶವೇ ಮೆಚ್ಚಿದ ಮುಖ್ಯಮಂತ್ರಿಯನ್ನಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದೆ. ಬ್ಯಾಕ್ ಟು ಬ್ಯಾಕ್ ದಾಖಲೆಗಳ ಮೇಲೆ ದಾಖಲೆ ಬರೆದ ಮುಖ್ಯಮಂತ್ರಿ ಎಂಬ ಪಟ್ಟಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿದೆ. ಶಾಲೆ ಕಲಿಯದ ಕುರಿ ಕಾಯುವ ಹಳ್ಳಿ ಹೈದ. ಮುಂದೊಂದು ದಿನ ಜನಪ್ರಿಯ ನಾಯಕನಾದ. ಮೈಸೂರು ಬಳಿಯ ಸಿದ್ದರಾಮನ ಹುಂಡಿಯ ಸಿದ್ದರಾಮೇಗೌಡ ಎನ್ನುವ ಹೆಸರಿನ ಇವರು ಶಾಲೆ ಕಲಿಯಬೇಕಾದ ವಯಸ್ಸಿನಲ್ಲಿ ಕುರಿ ಕಾಯುತ್ತಾ ಕಾಲ ಕಳೆದಿದ್ದು ಈಗ ಇತಿಹಾಸ. ನೇರವಾಗಿ 5ನೇ ಕ್ಲಾಸ್ಗೆ ಸೇರಿಕೊಂಡ ಸಿದ್ದರಾಮಯ್ಯ ವೀರ ಮಕ್ಕಳ ಕುಣಿತಕ್ಕೆ ಜಾಯಿನ್ ಆಗಿಬಿಟ್ರು. ನಂಜೇಗೌಡ ಅವರನ್ನ ಜೀವಮಾನದ ಸಾಧನೆಯ ಹಿಂದೆ ಇರುವ ಗುರುಗಳು ಎಂದು ಘಂಟಾಘೋಷವಾಗಿ ಸಾರುವ ಸಿದ್ದರಾಮಯ್ಯ ಅವರಿಂದಲೇ ಅಕ್ಷರಾಭ್ಯಾಸವನ್ನೂ ಸಹ ಕಲಿತರು. ಮರಳಿನ ಮೇಲೆ ಅ ಇ ಬರೆಯುವುದನ್ನು ಸಹ ನಂಜೇಗೌಡ್ರೆ ಕಲಿಸಿದ್ರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಮೈಸೂರಿನ ರಿಯಲ್ ಹುಲಿಯ ರಾಜಕೀಯ ಸೂಪರ್ ಸ್ಟಾರ್ ಸಿದ್ದರಾಮಯ್ಯ. ಕುರುಬಗೌಡ ಕಮ್ಯುನಿಟಿಗೆ ಸೇರುವ ಸಿದ್ದರಾಮಯ್ಯ ಮುಂದೊಂದು ದಿನ ಜಾತಿ, ಮತ, ಧರ್ಮ ಎಲ್ಲವನ್ನೂ ಮೀರಿದ ಅಪ್ಪಟ ಜನನಾಯಕನಾಗಿ ಬೆಳೆದ ಪರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ತಾನು ಜನಸೇವೆಯನ್ನೇ ಧ್ಯೇಯವನ್ನಾಗಿ ಇಟ್ಟುಕೊಂಡು ಮುನ್ನಡೆಯುತ್ತೇನೆ ಎಂಬ ಸಿದ್ದರಾಮಯ್ಯನವರ ನಡೆ ಅವರನ್ನ ಇವತ್ತು ಖಡಕ್ ಮುಖ್ಯಮಂತ್ರಿಯನ್ನಾಗಿ, ಪರ್ಫೆಕ್ಟ್ ಮುಖ್ಯಮಂತ್ರಿಯನ್ನಾಗಿ, ರಾಜ್ಯವನ್ನ ಮುನ್ನಡೆಸುವ ಅಧಿನಾಯಕನನ್ನಾಗಿ ಮಾಡಿದೆ. ಸ್ಲೇಟು ಪುಸ್ತಕಗಳನ್ನೇ ಬಳಸದ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ಇಂದು ಕರ್ನಾಟಕದ ಲಕ್ಷಾಂತರ ಮಕ್ಕಳ ಭವಿಷ್ಯ ರೂಪಿಸುವ ಅಧಿನಾಯಕನನ್ನಾಗಿ ಮಾಡಿದೆ. ಹುಟ್ಟಿದ ದಿನಾಂಕ ಯಾವತ್ತೆಂದು ಗೊತ್ತಿಲ್ಲ, ಆದರೂ ಅವರಿಂದ ಆ ಡೇಟ್ ಫಿಕ್ಸ್ ಆಯ್ತಲ್ಲ. ಒಂದು ಮೂಲದ ರಿಸರ್ಚ್ ಪ್ರಕಾರ ಸಿದ್ದರಾಮಯ್ಯ ಅವರ ಜನ್ಮದಿನ ಯಾವುದು ಅನ್ನೋದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಆದರೆ ಅವರ ಮಹಾಗುರುಗಳಾದ ನಂಜೇಗೌಡರು ವಯಸ್ಸಿಗೆ ಅನುಗುಣವಾಗಿ ಅವರ ಹಾವಭಾವ ಮತ್ತು ಹೈಟು ವೆಯ್ಟ್ ಅನ್ನು ಆಧಾರವಾಗಿಟ್ಟುಕೊಂಡು ದಿನಾಂಕ 12 ಆಗಸ್ಟ್ 1947 ಅಂತ ಬರೆದುಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವರು ಈ ದೇಶಕ್ಕೆ ಸ್ವತಂತ್ರ ಬರುವ 3 ದಿನಗಳ ಹಿಂದೆ ಜನ್ಮ ತಾಳಿದ್ರು ಎಂದು ಇದೀಗ ಇಡೀ ಕರುನಾಡೆ ಸಂಭ್ರಮಿಸುತ್ತಿದೆ. ಅವರ ಹೆಸರಲ್ಲೇ ಸಿದ್ದರಾಮೋತ್ಸವ ಎನ್ನುವ ಮಹಾ ಕಾರ್ಯಕ್ರಮ ಮಾಡಿ ಸೆಲೆಬ್ರೇಟ್ ಮಾಡ್ತಿದೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಬೆಳೆದು ನಿಂತಿದ್ದಾರೆ. ತನ್ನ ಸುತ್ತಮುತ್ತಲೂ ತಮ್ಮನ್ನ ನಂಬಿಕೊಂಡು ರಾಜಕೀಯಕ್ಕೆ ಬಂದವರನ್ನ ಬೆನ್ನು ತಟ್ಟಿ ಬೆಳೆಸುತ್ತಿದ್ದಾರೆ. ತಮ್ಮದೇ ಆದ ಗತ್ತಿನ ಗೈರತ್ತಿನ ರಾಜಕೀಯ ಮಾಡಿಕೊಂಡು ಜನಮನ ತಲುಪಿದ್ದಾರೆ. ನನ್ನ ಮಣ್ಣಿದು ಕನ್ನಡ ಮಣ್ಣು.
ನನ್ನುಸಿರಲ್ಲಿ ಕಂಪಿಸು ಮಣ್ಣು. ನಿಖರ ರಾಜಕೀಯ ನಿರ್ಧಾರ, ಪ್ರಖಂಡ ಪಾಂಡಿತ್ಯದ ಶಿಖರವಾಗಿ ಆಕ್ಟಿವ್ ಪೊಲಿಟಿಷಿಯನ್ ಎನಿಸಿಕೊಂಡಿದ್ದಾರೆ. ರಾಜಪ್ಪ ಎನ್ನುವ ಮೇಷ್ಟ್ರು ಆ ಕಾಲದಲ್ಲಿ ಶಾಲೆಗೆ ಸೇರಿದ ಹುಡುಗರನ್ನೆಲ್ಲ ಹುಡುಕಿ ತಂದು ಅಡ್ಮಿಷನ್ ಮಾಡಿಸ್ತಾ ಇದ್ರು. ಅದೊಂದು ಫೈನ್ ಡೇ ರಾಜಪ್ಪನವರು ಊರಿನಲ್ಲಿ ಓಡಾಡಿಕೊಂಡಿದ್ದ ಹುಡುಗರನ್ನ ಹುಡುಕ ಹೊರಟಾಗ ಅವರ ಕಣ್ಣಿಗೆ ಈ ನಮ್ಮ ಮರಿಸಿದ್ದಪ್ಪ ಸಿಕ್ಕಿಬಿಡುತ್ತಾರೆ. ಆ ಪುಟಾಣಿ ಪೋರನನ್ನ ಎಳೆದು ತಂದು 5ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸುತ್ತಾರೆ ರಾಜಪ್ಪ. ಅದೇ ರಾಜಪ್ಪನವರು ಇಲ್ಲವಾಗಿದ್ದರೆ ತಾನು ಅವಿದ್ಯಾವಂತನಾಗಿಯೇ ಉಳಿದುಕೊಳ್ಳುತ್ತಿದ್ದೆ ಎಂದು ಖುದ್ದು ಸಿದ್ದರಾಮಯ್ಯನವರೇ ಹೇಳಿಕೊಂಡಿದ್ದಾರೆ. ವಿದ್ಯಾರ್ಜನೆಯಲ್ಲಿ ಸದಾ ಮುಂದಾಗಿದ್ದ ಅಹಿಂದ ನಾಯಕ, ಜ್ಞಾನಾರ್ಜನೆಯಲ್ಲಿ ಮಾಡುವುದೇ ಅವರ ನಿತ್ಯ ಕಾಯಕ. ಸಿದ್ದರಾಮಯ್ಯ ಯಾವತ್ತಿನಿಂದ ಶಾಲೆಗೆ ಸೇರಿಕೊಳ್ಳುತ್ತಾರೆಯೋ ಆವತ್ತಿನಿಂದ ಓದಿನ ವಿಷಯದಲ್ಲಾಗಲಿ ಶಾಲೆಗೆ ಹೋಗುವ ವಿಷಯದಲ್ಲಾಗಲಿ ಯಾವತ್ತೂ ಸೋಮಾರಿತನ ತೋರಿದವರಲ್ಲ. ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಇರುವ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ಓದು ಬರಹ ಕಲಿತರು. ತಮ್ಮೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ನಂತರ ಮೈಸೂರಿಗೆ ಬಂದ್ರು. ಅಲ್ಲಿ ಹೈಸ್ಕೂಲ್ ಶಿಕ್ಷಣ ಕಲಿಯಲು ಮುಂದಾದ್ರು. ವಿದ್ಯಾವರ್ಧಕ ಶಾಲೆಗೆ ಸೇರಿಕೊಂಡ್ರು. ಅಲ್ಲಿ ಕೂಡ ಶ್ರದ್ಧಾಭಕ್ತಿಯಿಂದ ಕಲಿಕೆಯಲ್ಲಿ ತೊಡಗಿಕೊಂಡ್ರು. ನಂತರ 10ನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದ್ರು. ನಂತರ ಯುವರಾಜ ಕಾಲೇಜಿನಲ್ಲಿ ಪಿಯುಸಿ ಮತ್ತು ಬಿಎಸ್ಸಿ ಮುಗಿಸಿ ಕಾನೂನು ಪದವಿಯನ್ನ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಪಡೆದುಕೊಂಡ್ರು. ಅಷ್ಟೇ ಅಲ್ಲದೆ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಸೇವೆ ಸಲ್ಲಿಸಿದ್ರು. ಜನಸೇವಕ, ಜನನಾಯಕ ಸಿದ್ದರಾಮಯ್ಯ. ಈ ಸಮಯದಲ್ಲಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಸಂಪರ್ಕ ಬೆಳೀತು. ಅವರಿಂದ ಸಾಕಷ್ಟು ಪ್ರಭಾವಿತರಾದ ಸಿದ್ದರಾಮಯ್ಯ ಆ ದಿನಗಳಲ್ಲಿ ಜಯಪ್ರಕಾಶ್ ನಾರಾಯಣ್, ರಾಮ ಮನೋಹರ್ ಲೋಹಿಯಾ ಮೊದಲಾದ ಪ್ರಭಾವಿ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾದ್ರು. ಈ ಹಂತದಲ್ಲಿ ಅವರಿಗೆ ಮುಂದೊಂದು ದಿನ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಕಟ್ಟಡ ಕಟ್ಟಲು ದೊಡ್ಡ ಮಟ್ಟದ ಅಡಿಪಾಯವೇ ನಿರ್ಮಾಣವಾಯಿತು. ವಿನಾಯಕ್ ರಾಮ್ ಕಲಗಾರು, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಹೇಗೆ ಸಿದ್ದರಾಮಯ್ಯ ಅವರ ಯಶೋಗಾಥೆ, ಸಾಹಸಗಾಥೆಯನ್ನ ವಿವರಿಸ್ತಾ ಹೋದ್ರೆ ಪದಗಳು, ದಿನಗಳು ಸಾಲದು. 5ನೇ ತರಗತಿಗೆ ಡೈರೆಕ್ಟ್ ಸೇರ್ಪಡೆಯಾದ ಅದೇ ಸಿದ್ದರಾಮಯ್ಯ ಅವರು ಮುಂದೊಂದು ದಿನ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸುವ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಬೆಳೆದು ನಿಂತ ಕಥೆಯೇ ಒಂದು ರೋಚಕ ಅನುಭವ. ಅವರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮುಂಬರುವ ಜನನಾಯಕ ಸಂಚಿಕೆಯಲ್ಲಿ ಹೊತ್ತು ತರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.